ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟಗಳು, ದುಃಖಗಳು, ದುಮ್ಮಾನಗಳು, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನೂ ಪಡ್ಕೊಂಡು ಹೋಗ್ತಿರ್ತಕ್ಕಂಥ ಹಂತದಲ್ಲಿ ಜೀವನದ ಮಧ್ಯಭಾಗದಲ್ಲಿ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಗೊತ್ತಿಲ್ಲದೇ ನಾನಾ ರೀತಿಯಾಗಿರ್ತಕ್ಕಂತಹ ಪ್ರಸಂಗಗಳು ಒಬ್ಬರಿಂದೊಬ್ಬರಿಗೆ ನಡಿಬಹುದು. ಆ ಪ್ರಸಂಗಗಳು ನಡೆದಂಥ ಸಂದರ್ಭದಲ್ಲಿ ಕೆಲವರಿಗೆ ದುಃಖ ಆಗ್ಬೋದು, ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರಿಗೆ ಸುಖ ಆಗ್ಬೋದು, ಕೆಲವರಿಗೆ ಸಂತೋಷ ಆಗ್ಬೋದು. ಆದರೆ ಸುಖ ಸಂತೋಷ ಆಯಿತು ಅಂದರೆ ನಗ್ನಗ್ತಾ ಅರಸ್ಬಿಟ್ಟು ಹೋಗ್ಬಿಡ್ತಾರೆ. ಚೆನ್ನಾಗಿರ್ಲಪ್ಪ, ನೀನು ಚೆನ್ನಾಗಿದೆ, ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅದೇ ದುಃಖ ಕಷ್ಟ ಆದರೂ ಏನು ಹೇಳ್ತಾರೆ? ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಅದು ನಾನು ಹೇಳೋ ಒಂದು ಅವಶ್ಯಕತೆಯೇ ಇಲ್ಲ. ಅದನ್ನು ನಮ್ಮ ಸಂಸ್ಕಾರವಂತಹ ಸಾಮ್ರಾಜ್ಯದಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ನಾವು ಮಾಡ್ತಕ್ಕಂಥ ಕೆಲವು ಅಪಚಾರಗಳು, ನಮಗೆ ಗೊತ್ತಿಲ್ಲದೇ ನಡೀತಕ್ಕಂತಹ ಕೆಲವು ವಿಚಾರಗಳು, ಕೆಲವು ಸಂದರ್ಭಗಳು ನಮಗೆ ತಿರುಗುಬಾಣ ಆಗ್ತಕ್ಕಂಥ ಸಂದರ್ಭಗಳು ಭಾಳಷ್ಟಿದ್ದಾವೆ. ಈ ಸಾಮ್ರಾಜ್ಯನೇ ಹಾಗೆ, ಜೀವನ ಅಂತಕ್ಕಂಥ ಸಾಮ್ರಾಜ್ಯವೇ ಹಾಗೆ. ಮನೆಯಲ್ಲಿ ನಡೀತಕ್ಕಂತಹ ಕೆಲವು ಘಟನಾವಳಿಗಳು, ಸಂದರ್ಭಗಳು, ಹೊರಗಡೆ ವ್ಯವಹಾರದಲ್ಲಿ ನಡೀತಕ್ಕಂಥ ಸಂದರ್ಭಗಳು, ಅಥವಾ ಆಡಳಿತದಲ್ಲಿ ನಡೀತಕ್ಕಂಥ ಸಂದರ್ಭಗಳು, ಅಥವಾ ಸ್ನೇಹಿತರ ಮಧ್ಯದಲ್ಲಿ ನಡೀತಕ್ಕಂಥ ಸಂಬಂಧಗಳು, ಅಥವಾ ಒಬ್ಬ ಗಂಡ ಹೆಂಡತಿಯ ಮಧ್ಯದಲ್ಲಿ ನಡೀತಕ್ಕಂಥ ಸಂಬಂಧಗಳು, ಮಕ್ಕಳು ತಂದೆ ತಾಯಿ ಮಧ್ಯೆ ನಡೀತಕ್ಕಂಥ ಸಂಬಂಧಗಳು, ಹೀಗೆ ಹಲವಾರು ಸಂಬಂಧಗಳ ವಿಚಾರಗಳಲ್ಲಿ ಅದ್ರ ಒಳಗಡೆ ನಡೀತಕ್ಕಂಥ ಒಂದು ಘಟನೆ ಏನಪ್ಪ ಅಂತಂದರೆ ಇದು ಒಬ್ಬರಿಂದೊಬ್ಬರಿಗೆ ಶಾಪ ಆಗ್ತಕ್ಕಂತಹ ಒಂದು ವ್ಯಾಖ್ಯಾನ. ಅಲ್ಲಿಗೆ ಶಾಪ ಆಗ್ತಾರೆ ಅಂತಂದರೆ ಅದು ಒಂದು ವ್ಯಾಖ್ಯ ಅಂತೇಳಿ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಶಾಪ ಹಾಕ್ಬಿಟ್ರು ಅಂತಾರೆ. ಏನು ಶಾಪ ಹಾಕ್ಬಿಟ್ರು? ಈ ಏನೋ ಒಂದು ವರ್ಡಿಗೆ ಶಾಪ ಹಾಕಿರ್ತಾರೆ. ನೀನು ಹಾಳಾಗೋಗು, ನೀನು ಎಕ್ಕುಟ್ಟೋಗು, ನೀನು ಅದಾಗು, ಇದಾಗು, ನಿನಗೆ ಹಂಗೆ ಬರ, ನೀನು ಹಿಂಗೆ ಬರ, ನಿನಗೆ ಅದಗಾಗ, ಇದಾಗ, ನೀನು ಹಿಂಗೆ ಹೋಗು, ನೀನು ಹಂಗೆ ಹೋಗು, ಏನೋ ಒಂದು ಶಾಪ ಹಾಕಿರ್ತಾರೆ. ಅದು ಒಂದು ವಾಕ್ಯ. ಆ ವಾಕ್ಯವನ್ನು ಹೇಳ್ತಕ್ಕಂತಹ ಲೆಕ್ಕಾಚಾರ ಒಂದು ಶಾಪವಾಗಿ ಕೆಲಸ ಮಾಡುತ್ತೆ ಅಂದರೆ ಇದು ನಿಜವ. ಆದರೆ ಈ ಕಲಿಯುಗದಲ್ಲಿ, ಆ ದೈವಯುಗಕ್ಕಿಂತ ಈ ಕಲಿಯುಗದಲ್ಲೂ ಕೂಡ ಈ ಒಂದು ಶಾಪಗಳು ಫಲಿಸ್ತದ ಅಂತಂದರೆ ಖಂಡಿತವಾಗಿ ಶಾಪಗಳು ಎಲ್ಲ ಕಾಲಮಾನದಲ್ಲೂ ಫಲಿಸ್ತದೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ನಾವು ಅಂದ್ಕೊಂಡಿದ್ದೀವಿ ಇವತ್ತು ಭಾಳ ಜನ ಹಲವಾರು ಒಂದು ಲೆಕ್ಕಾಚಾರಗಳು, ಅಂದರೆ ನಾನು ಹಾಗೆ ಹೇಳ್ದಂಗೆ ಒಂದು ಸಂಬಂಧಗಳು, ಕುಟುಂಬಗಳು, ವ್ಯವಹಾರ, ವ್ಯಾಪಾರ ಅಥವಾ ಆಡಳಿತ, ಯಾವುದೋ ಒಂದು ಲೆಕ್ಕಾಚಾರ ಅಥವಾ ಸ್ನೇಹಿತ್ವ, ಬಂಧುತ್ವ ಅಥವಾ ಬೇರೆ ಬೇರೆ ರಿಲೇಷನ್ಶಿಪ್ಗಳಲ್ಲಿ ನಮಗೆ ಗೊತ್ತಿಲ್ಲದೇ ನಾವು ಶಾಪ ಹಾಕ್ಸ್ಕೊಳ್ಳೋದನ್ನ ನೋಡಿದ್ದೀವಿ. ಆದರೆ ಆ ಶಾಪ ಹಾಕ್ಸ್ಕೊಂಡ್ಮೇಲೆ ಭಾಳ ಜನ ಗೇಲಿ ಮಾಡೋದಿದೆ, ಭಾಳ ಜನ ತಿರಸ್ಕಾರ ಮಾಡೋದಿದೆ. ಇವ್ರು ಏನು ಶಾಪ ಆಗ್ತಾರೆ, ಏನು ನಡೀತದೆ ನೋಡೋಣ ನಡಿ, ಇವ್ರು ಏನು ಶಾಪ ಆಗ್ತಾರೆ ನನಗೆ ನೋಡೋಣ ನಡಿ, ಅದೆಲ್ಲ ಏನು ನಡೆಯಲ್ಲ, ನಿನ್ನ ಶಾಪ ಏನೂ ನಡೆಯಲ್ಲ, ನನಗೆ ಏನೂ ನಡೆಯೋಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಶಾಪ ನನಗೆ ತಟ್ಟೋದಿಲ್ಲ, ಅದೆಲ್ಲ ನಿನಗೆ ರಿವರ್ಸ್ ಹೋಗು, ಇದು ಕಲಿಯುಗ ಅಂತ ನಡೆಯಲ್ಲ ಅಂತೇಳಿ ಹೋಗಿರ್ತಾರೆ. ಆದರೆ ಶಾಪ ಹಾಕಿದಂತಹ ವ್ಯಕ್ತಿಯ ಶಾಪ ಹೇಗೆ ತಟ್ಟುತ್ತೆ ಅನ್ನೋದ್ರ ಬಗ್ಗೆ ಶಾಪ ಹಾಕ್ಸ್ಕೊಂಡು ಅನುಭವಿಸಿರ್ತಕ್ಕಂಥ ಮಾತ್ರ ಗೊತ್ತಾಗುತ್ತೆ ಹೊರತು ಎಲ್ಲರೂ ಗೊತ್ತಾಗೋದಿಲ್ಲ. ಹಾಗಿದ್ದಾಗ ಭಾಳ ಜನಕ್ಕೆ ಇದು ಅನುಭವ ಆಗಿರ್ಬೋದು, ಶಾಪ ಹಾಕ್ಸ್ಕೊಂಡು ಅದರ ಒಂದು ಬಾಧೆಗಳನ್ನ ಅನುಭವಿಸಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಜ್ಯೋತಿಷ್ ಶಾಸ್ತ್ರ ಅಂತಕ್ಕಂಥದ್ದು ಮಹಾನ್ ಸಮುದ್ರ. ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವಲೋಕನ ಮಾಡ್ತದೆ. ಇಂತಿದ್ದು ಹೀಗೆ ಅಂತೇಳಿ ಅವಲೋಕನ ಮಾಡ್ತಿರ್ತದೆ. ಆ ಅವಲೋಕನ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಈ ಶಾಪಗ್ರಸ್ತ ಕುಟುಂಬ, ಶಾಪಗ್ರಸ್ತ ವ್ಯಕ್ತಿ, ಶಾಪಗ್ರಸ್ತ ಆಡಳಿತ, ಶಾಪಗ್ರಸ್ತ ರೋಗ, ಶಾಪಗ್ರಸ್ತವಾದಂಥ ಅಭಿವೃದ್ಧಿ, ಶಾಪಗ್ರಸ್ತವಾಗಿರ್ತಕ್ಕಂಥ ಜೀವನ, ಇವೆಲ್ಲವನ್ನು ನಾವು ಬಹಳಷ್ಟು ಸಾರಾಸಗಟ್ಟ ಕೇಳ್ತಾ ಇರ್ತೀವಿ. ಹಾಗಿದ್ದಾಗ ಶಾಪಗ್ರಸ್ತ ಜೀವನ ಅಂತ ಬಂದಾಗ ಏನು ಶಾಪ ಹೊತ್ಕೊಂಡು ಈ ಒಂದು ಕುಟುಂಬ ಹುಟ್ಟಿದೆ? ನಾವು ಭಾಳ ಜನ ಹೇಳ್ತೀವಿ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ಮು, ಅದು ಇದು ಒಂದ್ರ ಮೇಲೆ ಒಂದು ಹೊಡೆತಗಳು ಬಿದ್ದು ಆ ಸಂಸಾರ ಕುಟುಂಬಗಳು ಅಲ್ಲೋಲ ಕಲ್ಲೋಲ ಆಗ್ತಿದ್ರೆ ಆ ನೋವು ನಡೀತಿದ್ರೆ ಯಾರು ಶಾಪ ಹಾಕಿದಾರೋ ಇವ್ರ ಮನೆಗೆ, ಯಾರು ಶಾಪ ತಟ್ತೋ ಇವ್ರ ಮನೆಗೆ, ಈ ಥರ ಅನುಭವಿಸ್ತಾ ಇದ್ದಾರೆ ಅಂತ ನಾವೇ ಮಾತಾಡ್ಕೋತೀವಿ. ಅಥವಾ ನಮಗೆ ಆ ಪ್ರಾಬ್ಲಮ್ಸ್ ಏನೋ ಬಂತು ಅಂದರೆ ಯಾರು ಶಾಪ ತಟ್ತೋ, ನಮಗೆ ಯಾರು ನೋಯಿಸಿದ್ವೋ, ಮಟ್ಟಿದ್ವೋ, ಯಾರು ತಪ್ತೋ ಅಂತ ಭಾಳ ಜನ ಹೇಳ್ತಿರ್ತಾರೆ. ಕೆಲವರಂತೂ ಭಾಳ ವಿಚಿತ್ರವಾಗಿ ಅದೇ ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಇವತ್ತು ಎಷ್ಟೋ ಜನ ಇದನ್ನು ಅನುಭವಿಸಿ ಕೆಲವರನ್ನು ನೋಡಿದ್ರೆ ಸಾಕು, ಅಯ್ಯೋ ಅವ್ರ ಸವಾಸನೆ ಬೇಡಪ್ಪ, ಓಡೋಬೇಡ ಅಂತೇಳಿ ಎಲ್ಲ ಎದುರುಗ ಬರ್ತಿರು ಓಡೋಗ್ಬಿಡ್ತಾರೆ. ಅವ್ರನ್ನ ಮಾತಾಡ್ಸೋದೇ ದೊಡ್ಡ ಕಷ್ಟ, ಮಾತಾಡ್ಸೋಕ್ಕೆ ಹೋಗೋದಿಲ್ಲ ಆ ವ್ಯಕ್ತಿಗಳನ್ನು. ಅಯ್ಯೋ ಇವ್ರು ಸವಾಸ ಬೇಡಪ್ಪ, ಇವ್ರ ಬಾಯಿ ಸರಿ ಇಲ್ಲ ಏನಂದ್ರೆ ಅದೇ ಅಂದ್ಬಿಡ್ತಾರೆ, ಅಂದ್ಬಿಟ್ರೆ ಅದೇ ಆಗೋಗ್ತದೆ. ಇವತ್ತು ಎಷ್ಟೋ ಜನಗಳಿಗೆ ಈ ರೀತಿಯಾದಂಥ ಒಂದು ಚಟ ಇರ್ತದೆ. ಎಷ್ಟೋ ಜನಗಳಿಗೆ ಅಂಥವ್ರ ಹತ್ರ ನಿಂತ್ಕೊಳ್ಳೋಕ್ಕೂ ಭಯ ಆಗಿ, ಅಂಥವ್ರ ಹತ್ರ ಮಾತಾಡ್ಸೋಕ್ಕೂ ಭಯ ಆಗಿ ಎಸ್ಕೇಪ್ ಆಗಿ ನೋಡ್ತಿರ್ತಾರೆ. ಅವ್ರ ಜೊತೆ ಮಾತಾಡೋಕ್ಕೂ ಹೋಗಲ್ಲ, ಅವ್ರ ಸಂಪರ್ಕಕ್ಕೂ ಹೋಗಲ್ಲ, ಅವ್ರ ಸ್ನೇಹನೂ ಮಾಡೋಕ್ಕೆ ಹೋಗೋದಿಲ್ಲ.
ಬೇಡಪ್ಪ ಅವ್ರು ಸವಸ ಸಾಕು ಬೇಡ ಅಂತೇಳಿ ಕೈ ಮುಗಿತಾರೆ. ಅಂದರೆ ಅರ್ಥ ಏನು ಅಂತಂದರೆ, ಅನುಭವ ಆಗಿದ್ದವನಿಗೆ ಮಾತ್ರ ಅದು ಗೊತ್ತಾಗ್ತದೆ ಅದರ ನೋವು ಏನು ಅಂತ. ಅನುಭವ ಆಗದಿರೋನಿಗೆ ಏನು ಗೊತ್ತದೆ, ತಿರಸ್ಕಾರ ಮಾಡ್ತಾನೆ, ಅವಹೇಳನ ಮಾಡ್ತಾನೆ, ನಿನ್ನ ಶಾಪ ತಟ್ಟಲ್ಲ, ನೀನು ಮಾಡಲ್ಲ ಅಂತ. ಆದರೆ ಶಾಪ ಹೇಗೆ ತಟ್ಟುತ್ತೆ, ಶಾಪದ ಒಂದು ವೈಬ್ರೇಷನ್ ಹೇಗೆ ಕ್ರಿಯೇಟ್ ಆಗುತ್ತೆ, ಆ ಶಾಪ ಎಷ್ಟು ದಿವಸಗಳ ನಂತರ ನಿಮಗೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ, ಆ ಶಾಪದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು, ಇವೆಲ್ಲವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಇವತ್ತಿನ ಕಾರ್ಯಕ್ರಮ. ಶಾಪ ಅಂತಕ್ಕಂತಹ ಒಂದು ವಾಕ್ಯ ಇದೆಯಲ್ಲ, ಆ ವಾಕ್ಯ ಎಂತಹ ಜೀವನವನ್ನೇ ಬೇಕಾದ್ರೆ ಹಾಳು ಮಾಡಿಬಿಡ್ತದೆ. ಅದು ಶಾಪ ಹಾಕಿಯುವುದನ್ನು ಮೇಲೆ ಡಿಪೆಂಡ್ ಆಗ್ತದೆ. ಇವತ್ತು ಶಾಪ ಹಾಕೋದ್ರಲ್ಲಿ ಬಹಳ ಮೇಲುಗೈ ನಿಸ್ಸೀಮರು ಅಂದರೆ ನಮ್ಮ ಸ್ತ್ರೀಯರು, ಹೆಣ್ಣು ಮಕ್ಕಳು ಸೇರಿ, ಚಿಕ್ಕೋರಿಂದ ಹಿಡಿದು ದೊಡ್ಡವರಾದಿಯಾಗಿ ಹಿಡಿದು ವಯಸ್ಸಾದ ಅಜ್ಜಿವರೆಗೂ ಕೂಡ ಇವತ್ತು ಶಾಪಗಳನ್ನ ಹಾಕೋದ್ರಲ್ಲಿ ಅವರೇ ಅಗ್ರಗಣ್ಯರು ಅಂದರೆ ತಪ್ಪಾಗಲಾರದು. ಸ್ತ್ರೀಯರು ಹಾಕೋ ಶಾಪ ಅದು ಗಂಡನಿಗಾಗಿರ್ಬೋದು, ಅಪ್ಪನಿಗಾಗಿರ್ಬೋದು, ಅಮ್ಮನಿಗಾಗಿರ್ಬೋದು, ಸ್ನೇಹಿತಿಗಾಗಿರ್ಬೋದು, ಅಥವಾ ಪ್ರೇಮಿಗಾಗಿರ್ಬೋದು, ಅಥವಾ ಯಾರಿಗೇ ಆಗಿರಲಿ, ಅವರು ಶಾಪ ಹಾಕೋದಕ್ಕೆ ಕಾಯ್ತಿರ್ತಾರೆ. ಶಾಪ ಹಾಕಿದ್ರು ಅಂತಂದರೆ ಆ ಶಾಪ ಫಲಿಸದೆ ಮಾತ್ರ ಬಿಡೋದೇ ಇಲ್ಲ ಅಂತ ಜನ ಇದ್ದಾರೆ. ಯಾಕಂದರೆ ಶಾಪ ಅಂತಕ್ಕಂತಹ ಒಂದು ಲೆಕ್ಕಾಚಾರವನ್ನು ನೀವು ಹೊರತರಿಸಬೇಕು ಅಂತಂದ್ರೇ ಒಂದು ವೈಬ್ರೇಷನ್ ಇರಬೇಕು. ಆ ವೈಬ್ರೇಷನ್ಗೆ ಒಂದು ಗ್ರಹಕಾರಕತ್ವ ಇರಬೇಕು. ಆ ಗ್ರಹಕಾರಕತ್ವಕ್ಕೆ ಆ ತಾಕತ್ತಿರಬೇಕು. ಆಗಿದ್ದ ಮಾತ್ರ ಆ ಶಾಪ ತಟ್ಟಲಿಕ್ಕೆ ಸಾಧ್ಯ. ಇದು ತಲತಲಾಂತರ ಅಂದರೆ ಪುರಾಣ ಪುಣ್ಯ ಕಥೆಗಳಲ್ಲಿ ಇರ್ತಕ್ಕಂಥದ್ದು ಸುಳ್ಳಲ್ಲ, ಅದೆಲ್ಲವೂ ಸತ್ತಿವೆ, ಆಯಿತಾ. ಹಾಗೆಯೇ ಈ ಕಲಿಯುಗ ಅಂತ್ಯ ಆಗೋವರೆಗೂ ಕೂಡ ಯಾರೇ ನೋವು ಉಂಟು ಮಾಡಿ, ಯಾರೇ ಒಂದು ನೋವನ್ನು ಕೊಟ್ಟು ಅಳಿಸಿದರೆ, ಅನ್ಯಾಯವನ್ನು ಮಾಡಿದರೆ, ಅಕ್ರಮವನ್ನು ಮಾಡಿದರೆ, ಅಪಚಾರವನ್ನು ಮಾಡಿದರೆ, ವಂಚಿಸಿದರೆ, ಅವ್ರ ಶಾಪ ತಡೆದೇ ಮಾತ್ರ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಶಾಪಗ್ರಸ್ತ ಕುಟುಂಬ, ಶಾಪಗ್ರಸ್ತ ವ್ಯಕ್ತಿ ಈ ಥರ ಎಲ್ಲ ನಾವು ಭಾಳಷ್ಟು ಮಾತಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಯಾವುದೇ ಪೂಜೆ, ಯಾವುದೇ ಪುನಸ್ಕಾರ ಏನೇ ಮಾಡಿಕೊಂಡ್ರು ಕೂಡ ಈ ಶಾಪಕ್ಕೆ ವಿಮುಕ್ತಿ ಅಂತಕ್ಕಂಥದ್ದು ಇಲ್ಲದಿಲ್ಲ. ಇವತ್ತು ಭಾಳ ಜನ ಹೇಳ್ತಾರೆ, ಆ ಪೂಜೆ ಈ ಪೂಜೆ ಮಾಡಿದ್ವಿ, ನಿಮ್ಮ ಮನೆಗೆ ಸ್ತ್ರೀ ಶಾಪ ಇದೆ ಅಂತ ಹೇಳ್ತಾರೆ. ನಾವು ಏನೇನೋ ಮಾಡಿದ್ವಿ, ಎಂಥದ್ದು ಮಾಡಿದ್ವಿ, ಪಿತೃ ಶಾಪ ಇದೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲದೇ ಈ ಮಾತೃ ಶಾಪ ಇದೆ ಅಂತ ಹೇಳ್ತಾರೆ. ಬಂಧು ಶಾಪ ಇದೆ ಅಂತ ಹೇಳ್ತಾರೆ. ಭಾತೃ ಶಾಪ ಇದೆ ಅಂತ ಹೇಳ್ತಾರೆ. ಪ್ರಾಣಿಗಳ ಶಾಪ ಇದೆ ಅಂತ ಹೇಳ್ತಾರೆ. ವೃಕ್ಷ ಶಾಪ ಇದೆ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮಣ ಶಾಪ ಅಂತ ಹೇಳ್ತಾರೆ. ದೈವ ಶಾಪ ಅಂತ ಹೇಳ್ತಾರೆ. ಹಾಗೆಯೇ ಕೂಲಿ ಕಾರ್ಮಿಕರ ಶಾಪ ಅಂತ ಹೇಳ್ತಾರೆ. ಬಡವರು ಶಾಪ ಅಂತ ಹೇಳ್ತಾರೆ. ಈಗ ಶಾಪಗಳಲ್ಲಿ ಹಲವಾರು ಶಾಪಗಳಿದ್ದಾವೆ. ಅದು ಹೆಸರಿಳ್ತಾ ಒಂದು ದೊಡ್ಡ ಪಟ್ಟಿ ಆಗ್ತದೆ. ಆದರೆ ಶಾಪ ಫಲಿಸುತ್ತೆ ಈ ಕಲಿಯುಗದಲ್ಲೂ ಅಂತಂದರೆ ಆ ಶಾಪ ಹಾಕೋರ ನಡವಳಿಕೆಗಳು ಹೇಗಿರಬೇಕು, ಶಾಪ ಹಾಕಿರ್ತಕ್ಕಂತಹ ಸಂಸ್ಕಾರ ಹೇಗಿರಬೇಕು, ಶಾಪ ಹಾಕ್ಸ್ಕೊಳ್ಳೋಂಥ ವ್ಯಕ್ತಿ ಹೇಗಿರಬೇಕು ಅಂತಕ್ಕಂಥದ್ದು ಭಾಳ ವಿಶೇಷ. ಇಲ್ಲಿ ನಾವು ತರ್ಕ ಮಾಡಬೇಕು. ಕೆಲವರು ಸುಮ್ಮನೆ ಬೇಕು ಅಂತ ಹಾಕ್ತಿರ್ತಾರೆ, ಅದು ಏನು ಮಾಡ್ರೂ ಫಲಿಸೋದಿಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸುಮ್ಮನೆ ಆದರೂ ಹಾಕ್ಬಿಡ್ತಾರೆ, ಏನೇನೋ ಮಾಡಿಬಿಡ್ತಾರೆ. ನಮ್ದು ಏನೂ ತಪ್ಪಿರೋದಿಲ್ಲ. ನಮ್ಮ ನಡವಳಿಕೆ ಆಗಲಿ, ನಮ್ಮ ಸಂಸ್ಕಾರ ಆಗಲಿ, ಅಥವಾ ನಮ್ಮ ಜೀವನದಲ್ಲಿ ನಮ್ಗೆ ಏನೇ ಆಗಿರಲಿ, ನಾವು ಏನು ತಪ್ಪು ಮಾಡಿರಲ್ಲ. ಆದರೂ ಕೂಡ ಯಾರ್ದೋ ಮಾತು ಕೇಳಿ, ಯಾರ್ದೋ ವಿಷಯ ತಿಳ್ಕೊಂಡು ನಾವು ಎದುರುಗಡೆ ಇಲ್ಲದೆ ಹೋಗಲಿ, ಅವ್ರು ಹಾಗಾಗ ಇವ್ರಿಗಾಗ ಹಂಗಾಗೋಗ್ತಾರೆ, ಹಿಂಗಾಗೋಗ್ತಾರೆ ಅಂಥೇಳಿ ಮಣ್ಣು ತಗೊಂಡು ಕೆಲವರು ತೂರು ಬಿಡೋದು ಇದೆ. ಮಣ್ಣನ್ನೇ ತೂರು ಬಿಡ್ತಾರೆ. ಅದು ಎಷ್ಟು ಅಪಾಯಕಾರಿ ಅಂತಂದರೆ ಬಹಳ ಅಪಾಯಕಾರಿ. ಆದರೆ ತಪ್ಪು ಮಾಡದೆ ಯಾರೇ ಶಾಪ ಹಾಕಿಸ್ಕೊಂಡ್ರು ಏನು ತಲೆ ಕೆಡಿಸೋ ಅವಶ್ಯಕತೆಯೇ ಇಲ್ಲ. ಅವರು ಮಣ್ಣು ತೂರಲಿ, ಗೊಬ್ಬರ ತೂರಲಿ, ಒಂದು ಲಾರಿ ಮಣ್ಣೆ ತೊಗೊಂಬಂದು ಹಾಕ್ಬಿಡ್ಲಿ ನಿಮ್ಮ ಮನೆ ಮುಂದೆ, ನೀವು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಆದರೆ ಒಂದು ಹೆಣ್ಣು ಅಥವಾ ಗಂಡು ಯಾರೇ ವ್ಯಕ್ತಿ ಹತಾಶೆಯಿಂದ, ನಿರಾಶೆಯಿಂದ, ದುಃಖದಿಂದ, ಬಹಳ ನೋವಿನಿಂದ ಯಾವಾಗ ಶಾಪ ಆಗ್ತಾನೆ ಅದು ನಿಜವಾಗಿ ಫಲಿಸ್ತದೆ. ಯಾಕಂದರೆ ಆ ನೋವು, ದುಃಖ, ನಿರಾಶೆ, ಕಷ್ಟ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ಕೋಪದಲ್ಲಿ ಅದ್ಭುತವಾದಂಥ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದು ಭಾಳ ಡೇಂಜರ್ ಆದಂಥ ವೈಬ್ರೇಷನ್. ಆ ವೈಬ್ರೇಷನ್ನಲ್ಲಿ ಯಾರಿಗೆ ಎದುರುಗಡೆ ಇರೋ ವ್ಯಕ್ತಿಗೆ ಶಾಪ ಹಾಕಿದ್ರೆ ಅದು 100% ಫಲಿಸ್ಬಿಡ್ತದೆ. ಯಾಕಂದರೆ ಶಾಪ ಕೊಡುವನು ಮನುಷ್ಯ ಆದರೂ ಕೂಡ ಶಾಪ ತಗಲು ಥರ ಮಾಡ್ತಕ್ಕಂಥನು ಯಾರು ಅಂತಂದರೆ ಶನಿ ಭಗವಾನ್ನ ಕ್ರೂರ ದೃಷ್ಟಿ ಶಾಪದ ಮೂಲಕ ನಿಮ್ಮನ್ನು ತಡ್ತು ಅಂತಂದರೆ ನೀವು ಜೀವನದಲ್ಲಿ ಯಾವುದೇ ಪೂಜೆ, ಯಾವುದೇ ಪುನಸ್ಕಾರ ನೀವು ಏನೇ ಮಾಡಿ ತಿಪ್ಪರ್ಲಾಗ ಹಾಕಿ ನೀವು ತಪ್ಪಿಸೋಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಷ್ಟೋ ಋಷಿಮುನಿಗಳು ದೇವರುಗಳ ಶಾಪವನ್ನು ಎಷ್ಟೋ ಋಷಿಮುನಿಗಳು ಅಂತಂಥ ಮಹಾನ್ ತಪಸ್ಸುಗಳಿದ್ರು ಕೂಡ ಅದನ್ನು ತಪ್ಪಿಸೋಳಕ್ಕೆ ಆಗಲಿಲ್ಲ. ವರ್ಷಾನುಗಟ್ಟಲೆ ಜೀವನ ಅದೇನು ಜನ್ಮಗಳೆತ್ತಿ ತೀರಿಸ್ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿ ತುಂಬ ಇದ್ದಾವೆ.
ಆದರೆ ಮಾನವ ಕಲಿಯುಗದಲ್ಲಿ ಮಾಡ್ತಕ್ಕಂಥ ಅಪಚಾರಗಳು, ಒಬ್ಬ ವ್ಯಕ್ತಿಗೆ ನೋವಾಗೋ ಥರ, ದುಃಖ ಆಗೋ ಥರ, ಕಷ್ಟ ಆಗೋ ಥರ ಅವನು ಮಾಡ್ತಕ್ಕಂಥ ಒಂದು ಅಪಚಾರದಿಂದ ಬರ್ತಕ್ಕಂಥ ಶಾಪ ಇದೆಯಲ್ಲ, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಳ್ಳಿ. ಯಾಕಂದರೆ ಯಾರು ಶಾಪ ಹಾಕ್ತಾರೆ ಅವ್ರು ನೋಡ್ಬೋದು, ಈ ನಾಲಿಗೆ ಸೈಡ್ನಲ್ಲಿ ಕೆಲವು ಮಚ್ಚೆಗಳಿರ್ತದೆ. ನಿಮಗೂ ನಾಲಿಗೆ ಸೈಡ್ನಲ್ಲಿ ಮಚ್ಚೆ ಇದೆ ಅಂತ ತೆಗೆದು ನೋಡ್ಕೊಳ್ಳಿ. ಕೆಳಗಡೆ ನಾಲಿಗೆ ತೆಗಿರಿ, ಈ ಕಡೆ ತೆಗಿರಿ, ಈ ಕಡೆ ತೆಗೆದು ನೋಡಿ, ಚುಕ್ಕಿ ಮಚ್ಚೆಗಳಿರ್ತದೆ. ಆ ಮಚ್ಚೆ ಇರೋ ಹತ್ರ ಶಾಪ ಹಾಕ್ಸ್ಕೊಂಡ್ಬಿಟ್ರೆ ಮುಗಿದೋಯ್ತು ಕತೆ. ಮತ್ತೆ ಅವನಿಗೆ ಬಿಡುಗಡೆ ಇಲ್ಲ ಅಂತಕ್ಕಂಥದ್ದು ಶಾಸ್ತ್ರ ಹೇಳ್ತದೆ. ಆದರೆ ಬಿಡುಗಡೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಎಲ್ಲವೂ ದೈವಮಯ. ಜ್ಯೋತಿಷ್ಯಮಯ ಅಂತಕ್ಕಂಥದ್ದು ದೈವಮಯ. ಜ್ಯೋತಿಷ್ಯ ದೈವಮಯ ಆದಾಗ ಪ್ರತಿಯೊಂದಕ್ಕೂ ಸಾಲ್ವೇಷನ್ ಇದ್ದೇ ಇರ್ತದೆ. ಆದರೆ ಆ ಸಮಯ ಸಂದರ್ಭ ಹೇಗಿರ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಕೆಲವರು ಮೋಸದಿಂದ, ದಗ, ವಂಚನೆಯಿಂದ, ಕೆಲವರಿಗೆ ಮಾಡ್ತಕ್ಕಂಥ ಅಪಚಾರಗಳಿಂದ, ವ್ಯಭಿಚಾರಗಳಿಂದ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನೊಂದಾಗ ಅಥವಾ ನೊಂದಿಸಲ್ಪಟ್ಟಾಗ ಅಥವಾ ಅವನು ದುಃಖಿಸಲ್ಪಟ್ಟಾಗ ಅಥವಾ ಅವನು ಕಷ್ಟಪಟ್ಟಾಗ ಅಥವಾ ಅವನಿಗೆ ನೋವಾದಾಗ ಬರ್ತಕ್ಕಂತಹ ಆ ವಾಕ್ಯ ಇದೆಯಲ್ಲ, ಆ ವಾಕ್ಯ ಬಹಳ ಘನಘೋರವಾಗಿರ್ತಕ್ಕಂಥ ಶಾಪವಾಗಿ ತಡ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ. ಕೆಲವರು ಸಿಟ್ಟು ಬಂದು ಮಣ್ಣು ತೂರು ಹೋಗ್ಬಿಟ್ಟು, ಮನೆ ಮುಂದೆ ಮಣ್ಣು ತೂರು ಹೋಗ್ಬಿಟ್ರು ಅಂದರೆ ಮುಗಿದೋಯ್ತು ಕತೆ. ಆ ಮನೆಯೇ ನಾಶ ಆಗೋಗ್ತದೆ. ಇಂತಿಂಥ ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಪ್ರಪಂಚದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಜೊತೆ, ನಮ್ಮ ಕುಟುಂಬದಲ್ಲಿ ಬದುಕ್ತಾ ಇದ್ದಾರೆ ಅಂತಂದರೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಒಬ್ಬ ಅಥವಾ ಒಂದು ವ್ಯಕ್ತಿ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಶಾಪಗ್ರಸ್ತನಾಗಿ ಶಾಪವನ್ನು ಹಾಕ್ಸ್ಕೊಡ್ರಾಗಲಿ ಅಥವಾ ಶಾಪವನ್ನು ಹಾಕಿರೋರಾಗಿರಲಿ, ಶಾಪವನ್ನು ಹಾಕಬಾರ್ದು. ಯಾಕಂದರೆ ಆ ಶಾಪವನ್ನು ಹಾಕಿದಾಗ ಆ ವ್ಯಕ್ತಿ ಎಷ್ಟು ಅನುಭವಿಸ್ತಾನೆ, ಅದರ 50% ಶಾಪ ಹಾಕೋನು ಕೂಡ ಅನುಭವಿಸ್ತಾನಂತೆ. ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಶಾಪ ಹಾಕೋನು ಕೂಡ ಹೇಳ್ತಾನಂತೆ. ಆ ಕೋಪಕ್ಕೆ ತನ್ನ ಮನಸ್ಸನ್ನು ಹತೋಟಿ ಇಟ್ಕೊಳ್ಳೋಕ್ಕಾಗದೆ, ಆ ದುಃಖಕ್ಕೆ ತನ್ನ ಮನಸ್ಸನ್ನು ಹತೋಟಿ ಇಟ್ಕೊಳ್ಳೋಕ್ಕಾಗದೆ, ಆ ನಿರಾಶೆಗೆ ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗದೆ, ಅಥವಾ ತನ್ನ ಕಷ್ಟಕ್ಕೆ ಬಂದಿರತಕ್ಕಂತಹ ಒಂದು ಕಷ್ಟಕ್ಕೆ ಪರಿಹಾರ ಹುಡ್ಕೊಳ್ಳೋಕ್ಕಾಗದೆ, ನಿರಾಶೆ, ಹತಾಶೆ, ನೋವು, ದುಃಖ, ಕಷ್ಟದಿಂದ ಆಗ್ತಕ್ಕಂತಹ ವಾಕ್ಯ ಇದೆಯಲ್ಲ, ಆ ವರ್ಡ್ ಇದೆಯಲ್ವಾ, ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಅದರಿಂದ ಯಾವ ರೀತಿ ಹಾಕಿದ್ರೆ ಅನ್ನೋ ಲೆಕ್ಕಾಚಾರಕ್ಕೆ ಹೋದಾಗ ಇವತ್ತು ಎಷ್ಟೋ ನಿಮ್ಗೆ ಗೊತ್ತಿಲ್ಲ ಮರಣಗಳು ಕೂಡ ನಡೆದೋಗಿದ್ದಾವೆ. ನೀನು ನಾಳೆ ಬೆಳಗ್ಗೆ ನೀನು ಎದ್ದೋಳಲ್ಲ ಹೋಗು, ನನ್ನ ಶಾಪ ಅಂತ ಹೇಳಿದಾಗ ಅವ್ನು ಮಾರಿದಿನ ಅಡ್ರೆಸ್ಗೆ ಇರೋದಿಲ್ಲ ಅಲ್ಲಿ. ಅಷ್ಟು ಕಠಿಣವಾಗಿರ್ತದೆ ಅಂಥ ಶಾಪಗಳನ್ನೆಲ್ಲ ಹಾಕ್ತಾರೆ ಪ್ರಪಂಚದಲ್ಲಿ. ನಮ್ಮ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿ ಎಲ್ಲ ಥರ ಜನನೂ ಇದ್ದಾರೆ, ಎಲ್ಲ ಥರದ ಜೀವಿಗಳು ಇದ್ದಾವೆ. ಸಾಮಾನ್ಯವಾಗಿ ನೋಡಲಿಕ್ಕೆ ಏನೂ ಇಲ್ಲ, ಸಾಧಾರಣ ಮನುಷ್ಯ ಅನ್ಕೊಳ್ತೀವಿ. ಆದರೆ ಅವನಲ್ಲಿ ಯಾವುದೋ ಒಂದು ಅತೀತವಾಗಿರ್ತಕ್ಕಂಥ ಶಕ್ತಿ ಇರ್ತದೆ, ಅಥವಾ ಆ ಹೆಣ್ಣಲ್ಲಿ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಅದರಲ್ಲೂ ಈ ದೈವ ಆರಾಧನೆ ಮಾಡ್ತಕ್ಕಂಥ ಹೆಣ್ಮಕ್ಳು ಬಾಯಿನಲ್ಲಿ ಬರ್ತಕ್ಕಂಥ ವಾಕ್ಯ ಇದೆಲ್ಲ, ಅದು ಬಹಳ ಘನಘೋರವಾಗಿ ಫಲಿಸ್ಬಿಡ್ತದೆ. ಅದರಿಂದ ಅಂತಹ ಸ್ತ್ರೀಯರ ವಿಚಾರದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಕೆಲವು ಜಾತಿ ಧರ್ಮಗಳನ್ನು ಆಧರಿಸಿ ಹೇಳ್ತಾರೆ, ಕೆಲವು ಜಾತಿ ಧರ್ಮಗಳಲ್ಲಿ ಹೇಳಲಿಕ್ಕಾಗಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ಕೆಲವು ಅನ್ಯ ಜಾತಿ ಅನ್ನ ಧರ್ಮೀಯರಿಂದ ನಾವು ಯಾವುದೇ ಕಾರಣಕ್ಕೂ ಶಾಪವನ್ನು ಹಾಕ್ಸ್ಕೊಳಕ್ಕೆ ಹೋಗಬಾರ್ದು. ಅದು ಹಾಕ್ಸ್ಕೊಳ್ರು ಅಂದರೆ ಭಾಳ ಘನಘೋರವಾಗಿ ಕೆಲಸ ಮಾಡ್ತದೆ. ಇಡೀ ಜೀವನದಲ್ಲಿ ಏನೇ ಅದೃಷ್ಟ ಇದ್ರೂ ಎಲ್ಲ ಮುಚ್ಚೋಗ್ಬಿಡ್ತದೆ. ಎಲ್ಲಿಂದ ಎಲ್ಲಿ ತೆಗೆದು ನೋಡಿದ್ರು ಕೂಡ ನಿಮ್ಗೆ ಯಾವುದೋ ಶಾಪ ಇದೆಯಂತೆ, ನಿಮ್ಮ ಕುಟುಂಬಕ್ಕೆ ಯಾವುದೋ ಶಾಪ ಇದೆಯಂತೆ, ನಿಮ್ಮ ಮನೆತನಕ್ಕೆ ಯಾವುದೋ ಶಾಪ ಇದೆಯಂತೆ, ಇದನ್ನೇ ಹೇಳ್ತಾ ಇರ್ತಾರೆ ಹೊರತು ಎಲ್ಲಿಂದ ಇದೆ, ಯಾರಿಂದ ಇದೆ, ಯಾಕೆಂತ ಯಾರೂ ಒಬ್ಬರು ಹೇಳೋದಿಲ್ಲ. ಶಾಪ ಅಂತಕ್ಕಂಥದ್ದು ತಟ್ಟಬೇಕು ಅಂದಾಗ ಆ ಶಾಪ ಆಗ್ತಕ್ಕಂಥ ವ್ಯಕ್ತಿಯ ನಾಲಿಗೆಯಲ್ಲಿ ಮಚ್ಚೆ ಇದ್ದರೆ, ಸಣ್ಣ ಸಣ್ಣ ಮಚ್ಚೆ ಇದ್ದರೆ ಶಾಪ ಬೇಗ ತಗಲುತ್ತೆ ಅಂತ ಇಂದಿನ ಭಾಗದಲ್ಲಿ ಮಾತಾಡ್ಕೊಂಡ್ವಿ. ಹಾಗೆ ಶಾಪ ಬೀಳ್ತಕ್ಕಂಥ ಸಮಯ ಕೂಡ ಬಹಳ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಯಾರೂ ಹೇಳಿ ಕೇಳಿ ಶಾಪ ಹಾಕ್ಸ್ಕೊಳ್ಳಲ್ಲ, ಬೇಕು ಅಂತ ಯಾರೂ ಹಾಕ್ಸ್ಕೊಳ್ಳಲ್ಲ. ಅದು ಎಲ್ಲೇ ಆಗಿರಲಿ. ಇವತ್ತು ಎಷ್ಟೋ ಜನ ತಾಯಂದರು ಪುಟ್ಟು ಮಕ್ಕಳಿಗೆ ಶಾಪ ಹಾಕ್ತಾರೆ. ಯಾಕಾದರೂ ಹುಟ್ಟಿದೆ ನೀನು, ಬರಬಾರ್ದು, ಒತ್ಕೊಂಡೋಗ, ನೀನು ಚಾಪೆ ಸುತ್ಕೊಂಡೋಗ ಅಂತ ಏನೇನೋ ಮಾತಾಡ್ತಾರೆ. ಆದರೆ ಎಷ್ಟೋ ಮನೆಗಳಲ್ಲಿ ಅದು ನಡೆದೋಗಿದೆ, ಅದು ಫಲಿಸೋಗಿದೆ. ಅದರಿಂದ ಶಾಪ ಆಗ್ತಕ್ಕಂಥ ವ್ಯಕ್ತಿಗಳು, ಶಾಪ ಹಾಕ್ಸ್ಕೊಳ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಗಂಟೆಗೆ ಆಗ್ತಾರೆ ಶಾಪ ಅಂತ ಯಾರೂ ನೋಡಲ್ಲ. ಇವತ್ತಿಂದ ಎಲ್ಲ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಪರಿಹಾರಕ್ಕೆ ಬಹಳ ಮುಖ್ಯವಾದಂಥ ಒಂದು ಅಸ್ತ್ರ ಅಂತಂದರೆ ಅವರು ಎಷ್ಟು ಗಂಟೆಗೆ ಶಾಪ ಹಾಕಿದ್ರು. ನಿಮಗೂ ಕೋಪ ಇರುತ್ತೆ, ಅವ್ರಿಗೂ ಕೋಪ ಇರುತ್ತೆ, ನಿಮಗೂ ದ್ವೇಷ ಇರುತ್ತೆ, ಅವ್ರಿಗೂ ದ್ವೇಷ ಇರುತ್ತೆ, ನಿಮಗೂ ನೋವಿರುತ್ತೆ, ಅವ್ರಿಗೂ ನೋವಿರುತ್ತೆ, ಅವ್ರಿಗೂ ದುಃಖ ಇರುತ್ತೆ, ನಿಮಗೂ ದುಃಖ ಇರುತ್ತೆ, ಅವ್ರಿಗೂ ಕಷ್ಟ ಇರುತ್ತೆ, ನಿಮಗೂ ಕಷ್ಟ ಇರುತ್ತೆ. ಹಾಗಂತ ತಪ್ಪು ಒಪ್ಪುಗಳ ವಿಚಾರ ವಿಮರ್ಶೆ ಆಗದೆ ಸಡನ್ನಾಗಿ ಬಾಯಿಂದ ಏನೋ ಒಂದು ಬಂತು ಅಂತಂದರೆ ಅದು ಘನಘೋರವಾಗಿ ಕೆಲಸ ಮಾಡ್ತಾ ಬರ್ತದೆ. ಅದರಿಂದ
ಇವತ್ತು ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಯಾವ ಟೈಮಲ್ಲಿ ಹಾಕಿದ್ರು, ಅದು ರಾವು ಕಾಲನ, ಗುಳಿ ಕಾಲನ, ಅಥವಾ ಯಮಗಂಡ ಕಾಲನ, ಅಥವಾ ಯಾವ ದೆಸೆ ನೋಡ್ಕೊಳ್ಳಿ. ಶನಿ ದಶೆಯಲ್ಲಿ ಶಾಪ ಬಿತ್ತ, ರಾಹು ದಶೆಯಲ್ಲಿ ಶಾಪ ಬಿತ್ತ, ಕೇತು ದಶೆಯಲ್ಲಿ ಶಾಪ ಬಿತ್ತ, ಕುಜ ದಶೆಯಲ್ಲಿ ಶಾಪ ಬಿತ್ತ, ಸೂರ್ಯ ದಶೆಯಲ್ಲಿ ಶಾಪ ಬಿತ್ತ, ಚಂದ್ರ ದಶ ಶಾಪ ಬಿತ್ತ, ಬುಧ ದೇಶ ಶಾಪ ಬಿತ್ತ, ಅಥವಾ ಶುಕ್ರ ದೇಶದಲ್ಲಿ ಶಾಪ ಬಿತ್ತ, ಜಾತಕದಲ್ಲಿ ನೋಡ್ಕೊಳ್ಳಿ. ನೋಡಿ, ಇವೆಲ್ಲ ಮುಖ್ಯವಾಗಿ ಪರಿಣಾಮಕಾರಿಯ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರನೇ ನಿಮಗೆ ಜಾತಕ ಬರೆಸಿ ಅಂತ ಹೇಳೋದು. ಇದಾಯ್ತಲ್ವಾ? ಇನ್ನು ನೆಕ್ಸ್ಟು, ಒಂದು ಶಾಪ ಹಾಕ್ಸ್ಕೊಳ್ತಕ್ಕಂತಹ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಬದಲಾವಣೆಗೆ ಒಳಪಟ್ಟಿದೆ ಅಂತಕ್ಕಂಥದ್ದು ತಿಳ್ಕೋಬೇಕು ಅಂತಂದಾಗ ಆ ಶಾಪ ಆಗ್ತಕ್ಕಂಥ ವ್ಯಕ್ತಿಯ ನೋವು, ನಿರಾಶೆ, ಹತಾಶೆದ ವೈಬ್ರೇಷನ್ನು ಎಷ್ಟು ಮಿಟ್ಟಿದೆ ಅನ್ನೋ ಆಧಾರದ ಮೇಲೆ ಅದು ಅವಲಂಬಿತವಾಗ್ತದೆ. ಏಕ್ದಮ್ ಅದನ್ನು ಡಿಸೈಡ್ ಮಾಡಲಿಕ್ಕೆ ಆಗಲ್ಲ. ಕೆಲವರಿಗೆ ಬೇಗ ತಟ್ಬೋದು, ಕೆಲವರಿಗೆ ನಿಧಾನ ತಟ್ಬೋದು, ಕೆಲವರಿಗೆ ತೀವ್ರವಾಗಿ ತಟ್ಬೋದು. ಅದರಿಂದ ಇವೆಲ್ಲ ನೋಡ್ಕೋಬೇಕು. ಈ ಥರ ಜಗತ್ತಿನಲ್ಲಿ ಹಲವಾರು ಚಿತ್ರ ವಿಚಿತ್ರ ಶಾಪಗಳನ್ನ ಹಾಕ್ಸ್ಕೊಳ್ತಾ ಇರ್ತಾರೆ. ಶಾಪ ಹಾಕೋರು ಇದ್ದಾರೆ, ಶಾಪ ಹಾಕ್ಸ್ಕೊಳ್ಳೋರು ಇದ್ದಾರೆ. ಅದು ನಿರಂತರ ನಡೀತಕ್ಕಂಥ ಪ್ರಕ್ರಿಯೆ. ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ನಾವು ತಪ್ಪುಗಳನ್ನೇ ಮಾಡಿ, ಅಪರಾಧವನ್ನು ಮಾಡಿ ನಾವು ಯಾಕೆ ಶಾಪ ಹಾಕ್ಸ್ಕೋಬೇಕು? ಒಬ್ಬರು ಅಂತಾರೆ, ಒಬ್ಬರು ಮಾತಾಡ್ತಾರೆ, ನಾವು ಯಾಕೆ ಮಾತಾಡ್ಕೋಬೇಕು? ಮಾತು ವಾದ ಬೆಳೆದಾಗ ಏನಾಗುತ್ತೆ, ಏನಾದ್ರು ಒಂದು ಪ್ರಾಬ್ಲಮ್ ಆಗೋಗ್ತದೆ. ಅದಕ್ಕೆ ಈ ಥರ ಯಾರಾದರೂ ಶಾಪಗ್ರಸ್ತರಾಗಿದ್ದರೆ, ಅದು ಹೋದ ಜನ್ಮದ ಶಾಪ ಆಗಿರ್ಬೋದು, ಈ ಜನ್ಮದ ಶಾಪ ಆಗಿರ್ಬೋದು, ಕುಟುಂಬದ ಶಾಪ ಆಗಿರ್ಬೋದು, ಯಾವುದೇ ಶಾಪ ಆಗಿರಲಿ, ಪರಿಹಾರ ಹೇಳ್ಕೊಡ್ತೀನಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ನೋಡಿ, 2 ಒಳ್ಳೆ ಶುದ್ಧವಾಗಿರ್ತಕ್ಕಂಥ ಯಾವುದೋ ಒಂದು ಚುಕ್ಕಿನಿರಬಾರ್ದು ಆ ಥರ 2 ನಿಂಬೆಹಣ್ಣು ತಗೊಳ್ಳಿ. 2 ನಿಂಬೆಹಣ್ಣು ತಗೊಂಡು ಸೀದಾ ವಾಶ್ ಮಾಡಿದ್ದನ್ನು, ಯಾಕಂದರೆ ಎಲ್ಲೆಲ್ಲೋ ಹಾಕಿರ್ತಾರೆ, ಎಲ್ಲೆಲ್ಲೋ ಬಿದ್ದಿರ್ತೀವಿ, ಏನೇನೋ ಮಾಡ್ತೀವಿ, ತಗೊಂಡು ದೇವಸ್ಥಾನ ಹೋಗ್ಬೇಕಾಗ್ತದೆ. ಇದನ್ನು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಸೀದಾ ಯಾವ್ದಾದ್ರು ಒಂದು ಒಳ್ಳೆ ಪವರ್ಫುಲ್ ಇರತಕ್ಕಂತಹ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ. ಅದು ಯಾವಾಗ ಹೋಗಬೇಕು ಅಂದರೆ ಶನಿವಾರ ಹೋಗಬೇಕು. ಕಾಲಭೈರವನಿಗೆ ಸಂಕಲ್ಪ ಮಾಡಿಕೊಂಡು ಅವನ ಗರ್ಭಗುಡಿ ಮುಂದೆ ಅಥವಾ ಅವನ ದೇವಸ್ಥಾನ ಇಲ್ಲಾದ ಕೂತ್ಕೊಂಡು ಕೈಯನ್ನು ಹಿಂಗೆ ಇಟ್ಕೊಳ್ಳಿ. ಕೈಯನ್ನು ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಿ. ಹಿಂಗೆ ಕೂತ್ಕೊಂಡು ಜ್ಞಾನಸಕ್ತರಾಗಿ, ಯಾರಾದರೂ ಶಾಪ ಹಾಕಿರೋರಿದ್ದರೆ ಮನಸ್ಸು ತಗೊಂಡು ಅವ್ರ ಹೆಸರನ್ನು ಜ್ಞಾಪಿಸ್ಕೊಂಡು, ಇಂಥವ್ರು ಶಾಪ ಹಾಕಿದರೆ ಗೊತ್ತಿಲ್ಲ ನಾನು ತಪ್ಪು ಮಾಡಿದರೆ, ಅಥವಾ ನೀವೇನು ತಪ್ಪು ಮಾಡಿಲ್ಲ ಅವ್ರು ಶಾಪ ಹಾಕಿದ್ರೆ ಅದು ಬೇರೆ ವಿಚಾರ, ಅದು ಸಂಕಲ್ಪ ಬೇರೆ. ಆಯಿತಾ? ಆ ಥರ ಏನಾದರೂ ಇದ್ದರೆ ಫಸ್ಟ್ ದೇವರಲ್ಲಿ ಕ್ಷಮೆ ಕೇಳಬೇಕು. ನಾನು ಮಾಡಿದ ಅಪರಾಧಕ್ಕೆ ಕ್ಷಮೆಯನ್ನು ಕೊಡ್ತಾ ಈ ಶಾಪ ನಿವೃತ್ತಿ ಮಾಡಿಕೊಡು ಅಂತೇಳಿ ಪ್ರಾರ್ಥನೆ ಮಾಡಂತೇಳಿ ಇದನ್ನು ನಿಂಬೆಹಣ್ಣು ಕೈಲಿಟ್ಕೊಂಡು ನೀವು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಮಾಡಿಕೊಂಡು ಸರ್ವ ಶಾಪ ನಿವಾರಣಾಯ ಬರ್ಕೊಳ್ಳಿ. ಒಂದು ಪೆನ್ ಪೇಪರ್ ತಗೊಂಡು ಸರ್ವ ಶಾಪ ನಿವಾರಣಾಯ ಸರ್ವ ದೋಷ ಉಚ್ಚಾಟಯ ನೋಡಿ ಬರ್ಕೊಳ್ಳಿ. ಆಯಿತಾ? ಸರ್ವ ಶಾಪ ದೋಷ ನಿವಾರಣೆಯ ಅಥವಾ ಸರ್ವ ಶಾಪ ನಿವಾರಣೆಯ ಸರ್ವದೋಷ ಉಚ್ಚಾಟಯ ಈ ಥರ ಒಂದು ಪ್ರಾರ್ಥನೆ ಮಾಡಿ ಈ ನಿಂಬೆಹಣ್ಣನ್ನ ಕಾಲಭೈರವನ ಸನ್ನಿಧಾನಕ್ಕೆ ಹಾಕ್ಬಿಡ್ಬೇಕು. ಹಿಂಗೆ ಇನ್ನೊಂದು ನಿಂಬೆಹಣ್ಣು ಇದೆಯಲ್ವಾ, 2 ನಿಂಬೆಹಣ್ಣು, ಇನ್ನೊಂದು ನಿಂಬೆಹಣ್ಣು ತೊಗೊಂಡ್ರಿ. ಇನ್ನೊಂದು ನಿಂಬೆಹಣ್ಣು ತೊಗೊಂಡು ಅದೇ ಥರ ಸೇಮ್. ಇವಾಗ ಏನು ಮಾಡಬೇಕು, ಫಸ್ಟು ಎಡಗೈಲಿತ್ತು, ಈಗ ಬಲಗೈಯಿಂದ ಈಗ ತೊಗೋಬೇಕು. ಹಿಂಗೆ ಮೊದಲು ಎಡಗೈಲಿಂದ ಕೆಳಗಡೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಮೇಲೆ ಬಲಗೈಯಿಂದ ಎಡಗೈಗೆ ಹಿಂಗೆ ತೊಗೊಂಡು ಮತ್ತೆ ಇದನ್ನೇ ಪ್ರಾರ್ಥನೆ ಮಾಡಿಕೊಂಡು ಸೀದಾ ಇದನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ 3 ದಾರಿ ಕೊಡೋ ದಾರಿ ಇದ್ದರೆ ಅಲ್ಲಿ ಇಟ್ಬಿಟ್ಟು ಕಾಲಿಂದ ಹಾಕ್ಕೊಂಡು ಜಜ್ಬಿಟ್ಟು ಹಿಂತಿರದೆ ಬರ್ತಾಯಿರಿ. ಈ ಥರ ನೀವು ಒಂದು 4, 6, 9 ಶನಿವಾರಗಳ ಕಾಲ ಮಾಡಿದ್ರೆ, ಡಿಪೆಂಡಿಂಗ್ ಅಪಾನ್ ಶಾಪ, ಕೆಲವರು ಜಾಸ್ತಿ ಹಾಕ್ಸ್ಕೊಂಡಿರ್ತಾರೆ, ಕೆಲವರು ಕಮ್ಮಿ ಹಾಕ್ಸ್ಕೊಂಡಿರ್ತಾರೆ, ಕೆಲವರು ಯಾರೋ ಒಬ್ಬರೇ ಹಾಕಿಸಿರ್ತಾರೆ. ಅದು ಇಡೀ ಜೀವನ ಪೂರ್ತಿ ಕೊರಗ್ತಾನೇ ಇರ್ತೈತೆ. ಅಂಥ ಸಿಚುಯೇಷನ್ನು, ಅಂಥ ಗಳಿಗೆ, ಅಂಥ ಸಂದರ್ಭದಲ್ಲಿ ಇಂಥವ್ರು ಹಾಕ್ಬಿಟ್ರಲ್ಲ, ಹಿಂಗೆ ಅಂದ್ಬಿಟ್ರಲ್ಲ, ಈ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಆ ಶಾಪನೇ ಕಾಣತಕ್ಕಂಥ ಒಂದು ಮನೋವ್ಯಾಧಿ ಬಂದ್ಬಿಟ್ಟಿರ್ತದೆ. ಸರ್ವ ಶಾಪ ದೋಷ ನಿವೃತ್ತಿ ಮಾಡ್ತಕ್ಕಂಥ ಏಕೈಕ ದೈವ ಅಂತಂದರೆ ಅವನು ಕಾಲಭೈರವ ಮಾತ್ರ. ಅದರಿಂದ ನೀವೆಲ್ಲರೂ ಕೂಡ ಗೊತ್ತಿಲ್ಲದೇನೋ ಏನೋ ಟೈಮು, ಏನೋ ಗ್ರಾಚಾರಗಳು, ಸಮಯ ಸಂದರ್ಭಗಳು ನಮ್ಗೆ ಗೊತ್ತಿಲ್ಲದೇ ಆ ರೀತಿ ಬಂದ್ಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಈ ಥರ ಏನಾದರೂ ಹಾಕಿದರೆ ಅದನ್ನು ನೀವು ಮಾಡಬೇಕಾಗತ್ತೆ. ಇನ್ನು ಏನಾದರೂ ಮನೆ ಮುಂದೆ ಬಂದು, ಆಫೀಸ್ ಮುಂದೆ ಬಂದು, ಫ್ಯಾಕ್ಟ್ರಿ ಮುಂದೆ ಬಂದು ನಿಮ್ಮ ಮೇಲೆ ಏನಾದರೂ ಮಣ್ಣು ತೂರ್ಬಿಟ್ಟಿದ್ರೆ ಭಾಳ ಡೇಂಜರ್ ಇದು. ಮಣ್ಣು ತೂರಿದ್ರೆ ಆಯಿತಾ, ಮಣ್ಣಲ್ಲಾಗು, ನಾವೆಲ್ಲ ಮಣ್ಣಿಗೆ ಹೋಗೋದು, ಆದರೆ ಶಾಪ್ ಹಾಕ್ಸ್ಕೊಂಡು ಮಣ್ಣಿಗೆ ಹಾಕೋಬೇಕು ಹೇಳಿ ನೋಡೋಣ. ಅದರಿಂದ ಆ ಥರ ಏನು ಆಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ನೀವೇನು ಮಾಡಬೇಕು, ಕಾಲಭೈರವನ ತೀರ್ಥವನ್ನು ತೊಗೊಂಡು ಬಂದು ಆವತ್ತಿನ ದಿವಸನೇ ಅಥವಾ ಮಾರನೇ ದಿವಸ, ಅದು 3 ದಿವಸ ಕೆಲಸ ಶುರು ಮಾಡಿಬಿಡ್ತದೆ. ಆ ಥರ ಮಣ್ಣು ತೂರಿದ್ದು ಭಾಳ ಘನಘೋರವಾಗಿರ್ತಕ್ಕಂಥ ಅಪರಾಧನ ಭಾಳಷ್ಟು ಸಮಾಜದಲ್ಲಿ ನೋಡಿ ತುಂಬ ಡೇಂಜರ್ ಅದು. ಆಯಿತಾ? ಕಾಲಭೈರವನ ತೀರ್ಥ ತೊಗೊಂಡು ಬಂದು ಮನೆಗೆಲ್ಲ ಸಿಂಪಡಣೆ ಮಾಡಿ ಆ ಕಾಲಭೈರವನಿಗೆ ಕ್ಷಮಾಪಣೆಯನ್ನು ಕೇಳಬೇಕು. ಈ ರೀತಿ
ನೀವು ಮಾಡಿಕೊಂಡು ಈ ಪ್ರಯೋಗಗಳನ್ನು ಮಾಡ್ತಾ ಬಂದರೆ ಸರ್ವ ಶಾಪ ಕೂಡ ನಿವಾರಣೆ ಆಗ್ತದೆ. ಮುಂದೆ ಇಂಥ ಸೂಚನೆ ಬರ್ದಂಗೆ ನೋಡ್ಕೊಳ್ಳಿ. ನ್ಯಾಯ ನೀತಿ ಜಾತಿ ಇದ್ದರೆ ಯಾವ ಶಾಪ ಯಾವ ದೋಷಗಳು ಮನುಷ್ಯನ ತಟ್ಟೋದಿಲ್ಲ. ಅದೇ ದೈವ ಸಂಕಲ್ಪ, ಅದೇ ದೈವತ್ವ. ಇದನ್ನು ಫಾಲೋ ಅಪ್ ಮಾಡಿ. ಒಳ್ಳೆಯದಾಗಲಿ.